ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಿರುವ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತು ನಾವು ತಮ್ಲೈನ್ ಅಲ್ಲಿ ನೋಡಿರೋ ಪ್ರಕಾರವಾಗಿ ಯಾರು ದೇವರನ್ನ ನೋಡಬಹುದು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ 8ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇಷ್ಟಿಗೂ ನಿರ್ಮಲ ಚಿತ್ತರು ಅಂದ್ರೆ ಯಾರು? ನಿರ್ಮಲ ಅಂದ್ರೆ ಏನು? ಶುದ್ಧಿ. ಚಿತ್ತರು ಅಂದ್ರೆ ಏನು? ಹೃದಯ. ಶುದ್ಧ ಹೃದಯ ಇರೋರು ಏನಂತೆ ದೇವರನ್ನ ಏನ್ ಮಾಡಬಹುದು? ನೋಡಬಹುದು ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಹೃದಯ ಶುದ್ಧ ಇರೋರು ಯೇಸು ಕ್ರಿಸ್ತನನ್ನ ದೇವರನ್ನ ಏನ್ ಮಾಡಬಹುದು? ನಾವು ನೋಡಬಹುದು ಅಂತ ಇಲ್ಲಿ ದೇವರು ಪರ್ವತ ಪ್ರಸಂಗದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಈ ಮಾತು ಏನಂದ್ರೆ, ನೀವು ಶುದ್ಧ ಹೃದಯ ಇರೋರೆ, ನೀವು ಏನಂತೆ ಧನ್ಯರು, ನೀವು ಏನಂತೆ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ನೀವು ದೇವರನ್ನ ನೋಡ್ತೀರಾ. ಹೃದಯ ಶುದ್ಧಿ ಇಲ್ದಿರೋರೆ ನೀವು ದೇವರನ್ನ ನೋಡೋದಿಲ್ಲ ಅಂತ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಹಂಗಾದ್ರೆ ನಮ್ಮ ಹೃದಯ ಯಾವ ತರ ಶುದ್ಧಿ ಇರಬೇಕು? ಏನು ಈ ಶುದ್ಧಿ, ಈ ಹೃದಯ ಹೆಂಗಿರ್ಬೇಕು ಅಂತ ನೋಡೋದಾದ್ರೆ, ಯೆರೆಮೀಯ 17:9 ಪ್ರವಾದಿಯಾದ ಯೆರೆಮೀಯನು ಹೇಳ್ತಾ ಇದ್ದಾನೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಆಗಿನ ಕಾಲದಲ್ಲಿ ಈ ಗುಣವಾಗದ ರೋಗ ಅಂದ್ರೆ ಯಾವ್ದಂದ್ರೆ ಈ ಕುಷ್ಠರೋಗ ಆಗಿತ್ತು. ಈ ಕುಷ್ಠರೋಗಕ್ಕೆ ಹೃದಯವನ್ನ ಏನ್ ಮಾಡ್ತಾ ಇದ್ದಾನೆ ಈ ಪ್ರವಾದಿಯಾದ ಯೆರೆಮೀಯ? ಅದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾನೆ. ನಿನ್ನ ಹೃದಯ ಏನಾಗಿದೆ? ಇವತ್ತು ಕುಷ್ಠ ಹಿಡಿದಿದೆ, ಏನಾಗಿದೆ? ಪಾಪದಿಂದ ತುಂಬಿದೆ. ಆ ಪಾಪದಿಂದ ಆ ಹೃದಯ ಏನಾಗಿದೆ? ಕುಷ್ಠತನಕ್ಕೆ ಒಳಗಾಗಿದೆ. ಆ ಕುಷ್ಠತನವನ್ನ ನೀನೇನ್ ಮಾಡಬೇಕು? ಹೋಗಿಸಿದ್ರೆ ಏನಾಗುತ್ತೆ? ನಿನ್ನ ಹೃದಯ ಶುದ್ಧಿ ಆಗುತ್ತೆ ಅಂತೇಳಿ ಈ ಯೆರೆಮೀಯ ಹೃದಯವನ್ನ ಯಾದಕ್ಕೆ ಹೋಲಿಕೆ ಮಾಡಿದ್ದಾನಂದ್ರೆ ಕುಷ್ಠ ರೋಗಕ್ಕೆ ಏನಾಗಿದ್ದಾನೆ? ಹೋಲಿಕೆ ಮಾಡುವಂತನಾಗಿದ್ದಾನೆ. ದೇವರ ಮಕ್ಕಳೇ, ಇವತ್ತು ನಮ್ಮ ಹೃದಯಗಳು ಯಾವ ರೀತಿ ಇದೆ? ಏನಾಗಿದೆ? ಗುಣವಾಗದ ರೋಗಕ್ಕೆ ಏನಾಗಿದೆ? ನಮ್ಮ ಹೃದಯ ಇವತ್ತು ಏನಾಗಿದೆ? ಆಗಿದೆ. ದೇವರ ಮಕ್ಕಳೇ, ಇಲ್ಲಿ ಈ ಹೃದಯವನ್ನ ಶುದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ಸಂಗತಿಗಳನ್ನ ಹೋಲಿಕೆಯಾದ ನಮ್ಮ ಹೃದಯವು ನಮ್ಮ ಪರಿಸ್ಥಿತಿಯ ಬಗ್ಗೆ 3 ಉದಾಹರಣೆಯನ್ನ ನಾನು ಕೊಡಲು ಇಚ್ಛೆ ಪಡಿಸ್ತಾ ಇದ್ದೀನಿ. ಇವತ್ತು ನಾವು ಒಂದು ಬಟ್ಟೆಯನ್ನ ನಾವೇನಾಗಿರ್ತೀರಿ, ಒಂದು 4 ದಿನ 5 ದಿನ ನಾವು ಅದನ್ನ ಒಗಿದೀರ ಅದನ್ನೇ ಹಾಕೊಂಡು ಸುಮ್ಮನೆ ನೀರಲ್ಲಿ ಅದನ್ನ ಒಗಿದೀರ ಅದನ್ನ ಮುಳುಗಿಸಿ ಎತ್ತಿ ಮತ್ತೆ ಆ ಬಟ್ಟೆನ ನಾವು ಹಾಕೊಂಡ್ರೆ ಮತ್ತೆ ಆ ಪಕ್ಕದಲ್ಲಿರೋರು ಕೇಳ್ತಾರೆ, ಯಾವ ಒಂದು ಸೋಪ್ ಹಾಕೊಂಡಿದ್ದೀರಾ, ಏಕೆ ಇಷ್ಟು ಗಲೀಜಾದ ಸ್ಮೆಲ್ ಬರ್ತಾ ಇದೆ ಅಂತ ನಮ್ಮನ್ನ ಕೇಳ್ತಾರೆ. ನಮ್ಮ ಪಕ್ಕದಲ್ಲಿ ಕೂಡ ಯಾರು ಏನ್ ಮಾಡಲ್ಲ, ಕುತ್ಕೊಳ್ಳಲು ಇಚ್ಛೆ ಪಡೋದಿಲ್ಲ. ಅದೇ ಆ ಬಟ್ಟೆಯನ್ನ ನಾವು ನೀಟಾಗಿ ಒಳ್ಳೆ ಒಂದು ಸರ್ಫಲ್ ಆಗಲಿ, ಒಂದು ಕಂಫರ್ಟ್ ಆಗಲಿ ಅದನ್ನ ಇಟ್ಟು ಒಗದಿ ನಾವು ಆ ಬಟ್ಟೆಯನ್ನ ಹಾಕೊಂಡ್ರೆ ಅದು ಎಷ್ಟು ಚಂದವಾಗಿ ಇರುತ್ತೆ. ಮತ್ತೆ ಅದರ ಘಮ ಕೂಡ ಎಷ್ಟೋ ಜನಕ್ಕೆ ಅದು ಏನಾಗುತ್ತೆ? ಖುಷಿ ಕೊಡುವಂತದ್ದಾಗಿದೆ. ನಮ್ಮ ಪಕ್ಕದಲ್ಲಿ ಏನ್ ಮಾಡ್ತಾರೆ? ಜನರು ಕುತ್ಕೊಳ್ಳುವಂತರಾಗಿದ್ದಾರೆ. ಎರಡನೇದಾಗಿ ಹೇಳೋದೇನಂದ್ರೆ, ನಾವು ಬಂಗಾರವನ್ನ ಏನ್ ಮಾಡ್ತೀರಿ? ಚೈನನ್ನ ನಾವು ಹಾಕೊಂಡಿರ್ತೀರಿ. ಅನೇಕರು ಬಂಗಾರವನ್ನ ಬಳಸೋರಿದ್ದೀರಾ. ಅದು ಜಾಸ್ತಿ ದಿನಗಳ ನಂತರ ಅದರ ಒಂದು ಕಾಂತಿಯನ್ನ ಕಳ್ಕೊಳ್ಳುತ್ತೆ. ಯಾಕೆ ಆ ಕಾಂತಿಯನ್ನ ಕಳ್ಕೊಳ್ಳುತ್ತಂದ್ರೆ ಅದಕ್ಕೇನಾಗುತ್ತೆ? ಮಸ್ಟ್ ಹಿಡಿಯುವಂತದ್ದಾಗಿರುತ್ತೆ. ಆ ಮಸ್ಟು ಗೋಲ್ಡ್ ಇಂದ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಅದನ್ನ ಕೊಲುಮೆಗೆ ಕೊಡಬೇಕಾಗುತ್ತೆ. ದೇವರ ಮಕ್ಕಳೇ, ಅದನ್ನ ಕೊಟ್ಟಾಗ ಅದೇನಾಗುತ್ತೆ? ಮತ್ತೆ ಆ ಮಸ್ಟ್ ಎಲ್ಲ ಹೋಗಿ ಅದರಲ್ಲಿ ಕುತ್ಕೊಂಡಿರುವ ಎಲ್ಲ ಗಲೀಜಿನ ಸಾರಾಂಶ ಹೋಗಿ ಮತ್ತೆ ಬಂಗಾರ ಏನಾಗುತ್ತೆ? ಹೊಳೆಯುವಂತದ್ದಾಗಿರುತ್ತೆ. ದೇವರ ಮಕ್ಕಳೇ, ಬೈಬಲ್ ಅಲ್ಲಿ ನಾವು ನೋಡೋದಾದ್ರೆ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಗಿದ್ಯೋನನು ಒಂದು ಸೈನ್ಯವನ್ನ ಕಟ್ತಾನೆ. ಯಾರ ಮೇಲೆ ಯುದ್ಧ ಮಾಡಕಂದ್ರೆ ಈ ಮಿದ್ಯಾನರ ಮೇಲೆ. ಈ ಮಿದ್ಯಾನರು ಏನಾಗಿರ್ತಾರೆ? ತುಂಬಾ ಏನಾಗಿರ್ತಾರೆ? ಸ್ಟ್ರಾಂಗ್ ಆಗಿರೋದ್ರ ನೋಡಿ ಈ ಗಿದ್ಯೋನನು ಒಂದು ಸೈನ್ಯವನ್ನ ಕಟ್ತಾನೆ. ಆ ಸೈನ್ಯ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ 32,000 ಜನರ ಒಂದು ಸೈನ್ಯವಾಗಿರುತ್ತೆ. ಅದನ್ನ ನಾವು ಮಿದ್ಯಾನರಿಗೆ ಹೋಲಿಕೆ ಮಾಡಿದ್ರೆ ತುಂಬಾ ಚಿಕ್ಕದಾದ ಸೈನ್ಯ. ದೇವರು 3ನೇ ವಚನದಲ್ಲಿ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಮತ್ತೆ ಗಿದ್ಯಾನನ ಹತ್ರ ಮಾತಾಡ್ತಾರೆ, ನಿನ್ನ ಸೈನ್ಯ ಇಷ್ಟು ನನಗೆ ಅವಶ್ಯಕತೆ ಇಲ್ಲ, ಈ ಸೈನ್ಯವನ್ನ ಕಡಿಮೆ ಮಾಡೋಣ ಅಂತ ಹೇಳ್ತಾರೆ.
ಆಗ ಗಿದ್ಯೋನು ದೇವರ ಹತ್ರ ಮಾತಾಡೋದು, ದೇವರೇ ಎಲ್ಲರೂ ಒಳ್ಳೆ ಒಂದು ಸೈನಿಕರಾಗಿದ್ದಾರೆ, ಎಲ್ಲರೂ ಒಳ್ಳೆ ಪುಷ್ಟಿಯಾಗಿದ್ದಾರೆ, ಒಳ್ಳೆಯವ್ರನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ಹೈಟ್ ಇರೋರ್ನ, ಒಳ್ಳೆ ಯುದ್ಧ ಮಾಡುವಂತವ್ರನ್ನ, ಮತ್ತೆ ಬಲಶಾಲಿಗಳನ್ನ ನಾ ಏನ್ ಮಾಡಿದ್ದೀನಿ, ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿದಾಗ ದೇವ್ರು ಹೇಳ್ತಾನೆ, ಅವ್ರನ್ನೆಲ್ಲ ಕೂಡಿಸಿ ಒಂದು ಮಾತು ಹೇಳು ಅಂತ ಹೇಳ್ತಾನೆ. ಯಾರ್ಯಾರು ಈ ಯುದ್ಧಕ್ಕೆ ಭಯ ಬೀಳ್ತಾ ಇದೀರೋ ಅವರೆಲ್ಲ ಹಿಂತಿರುಗಿ ಮನೆಗೆ ಹೋಗಿ ಅಂತ ಹೇಳಿ ತಲೆಯನ್ನ ಬೊಗ್ಸ್ಕೊಂಡು ಎತ್ತೋ ಒಳಗೆ ಸುಮಾರು 22,000 ಜನ ಏನಾಗ್ತಾರೆ, ಆ ಪರ್ವತದಿಂದ, ಗಿಲ್ಯಾದ್ ಪರ್ವತದಿಂದ ಏನ್ ಮಾಡ್ತಾರೆ, ಮನೆಗೆ ಹೋಗುವಂತರಾಗಿದ್ದಾರೆ ದೇವರ ಮಕ್ಕಳೇ. 32,000 ಜನ ಇದ್ದ ಆ ಸೈನ್ಯ ಈ ಮಾತನ್ನು ಹೇಳಿ ತಲೆ ಬಗ್ಸಿ ಎದ್ದೇಳಕ ಒಳಗೆ 22,000 ಜನ ಏನ್ ಮಾಡ್ತಾರೆ, ಹೊರಟಿ ಹೋಗ್ತಾರೆ ಹಿಂತಿರುಗಿ. ಖಾಲಿ 10,000 ಜನ ಉಳಿತಾರೆ. ಮತ್ತೆ ದೇವರು ಮತ್ತೆ ಮಾತಾಡ್ತಾರೆ, ಒಂದು ಹಳ್ಳಕ್ಕೆ ಕರ್ಕೊಂಡು ಹೋಗೋವ್ರನ್ನ ಯಾರ್ಯಾರು ಯಾವ ತರ ನೀರು ಕುಡಿತಾರೋ ನೀರು ಕುಡಿಯಕ್ಕೆ ಹೇಳು ಅಂತ ಹೇಳ್ತಾರೆ. ಮತ್ತೆ ಈ ಸೈನ್ಯವನ್ನ 10,000 ಜನ ನಿಕ್ಕೊಂಡು ಈ ಗಿದ್ಯೋನನ್ನು ಹೋದಾಗ ಅಲ್ಲಿ ನೀರು ಹರಿತಾರತ್ತೆ. ಆ ಹಳ್ಳದಲ್ಲಿ ನೀರು ಹೆಂಗ್ ಕುಡಿತಾರಂದ್ರೆ, 2 ರೀತಿ ಜನ ಅಲ್ಲಿ ಯುದ್ಧ ವೀರರು ನೀರು ಕುಡಿತಾರೆ. ಒಬ್ರು ನಾಯಿ ತರ ಅದನ್ನ ಕುತ್ಕೊಂಡು ನಾಲಿಗೆಯಲ್ಲಿ ಏನಾಗ್ತಾರೆ, ನಕ್ಕುವಂತರಾಗಿದ್ದಾರೆ. ಇನ್ನು ಕೆಲವರು ಒಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಏನ್ ಮಾಡ್ತಾರೆ, ಒಂದು ಕೈಯಲ್ಲಿ ನೀರನ್ನ ಕುಡಿಯುವಂತರಾಗಿದ್ದಾರೆ. ಈ ಇಬ್ಬರನ್ನ ಡಿವೈಡ್ ಮಾಡುವ ಅಂತ ಹೇಳ್ತಾರೆ ದೇವರು. ಇಬ್ಬರನ್ನ ಡಿವೈಡ್ ಮಾಡಿದಾಗ 9,700 ಜನ ನಾಯಿ ತರ ಕುಡ್ದಿರ್ತಾರೆ. ಅವರನ್ನ ದೇವರು ಡಿವೈಡ್ ಮಾಡಿ ಅವ್ರನ್ನ ಮತ್ತೆ ಮನೆಗೆ ಕಳಿಸಿ ಖಾಲಿ 300 ಜನ ಉಳಿತಾರೆ. ದೇವರ ಮಕ್ಕಳ, ಇಲ್ಲಿ ನಾವು ನೋಡಬೇಕಾಗಿರೋದು ಏನಂದ್ರೆ, ಯುದ್ಧಕ್ಕೆ ಮಾಡಬೇಕಾಗಿರೋನು ನೀರು ಕುಡಿಯುವಾಗಲಿ ಇನ್ನೊಂದು ಬರುವಾಗಲಿ ಅವನು ಯಾವ ವಿರೋಧಿ ಯಾವ ತರ ಬರ್ತಾನೆ ಅಂತೇಳಿ ಅವನಿಗೆ ಯುದ್ಧದ ಮೇಲೆ ಗಮನ ಇರಬೇಕು. ಇಲ್ಲಿ ಇವ್ರು ಗಮನ ಇಲ್ಲದೆ ಏನ್ ಮಾಡ್ತಾರೆ, ನೀರು ಕುಡಿಯೋದ್ರಿಂದ ಅಲ್ಲಿ ದೇವ್ರು ಹೇಳ್ತಾರೆ ಇವ್ರನ್ನ ಡಿವೈಡ್ ಮಾಡು ಅಂತ ಹೇಳಿದಾಗ 9,700 ಜನ ಡಿವೈಡ್ ಆಗಿ ಖಾಲಿ 300 ಜನ ಉಳಿತಾರೆ ದೇವರ ಮಕ್ಕಳೇ. ಈ ಮಾತನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ದೇವರು ಒಂದೊಂದನ್ನ ನಮ್ಮ ಹೃದಯದಿಂದ ಯಾವ ರೀತಿ ತೆಗಿತಾನಂದ್ರೆ, ಒಂದೊಂದೇ ಏನಾಗ್ತಾರೆ, ದೇವರು ನಮ್ಮ ಹೃದಯವಲ್ಲಿರುವ ಅಶುದ್ಧ ಆತ್ಮಗಳನ್ನ, ಅಶುದ್ಧತನವನ್ನ ಒಂದೊಂದೇ ತೆಗೆಯುವಂತನಾಗಿದ್ದಾನೆ. ಇದನ್ನ ತೆಗಿಬೇಕಂದ್ರೆ ಹೆಂಗೆ, ಇವತ್ತು ನಮ್ಮ ಬಟ್ಟೆ ಇದೆ, ಅದನ್ನ ಒಗೆದ್ರೆ ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಬಂಗಾರನ ನಾವು ಏನು ಕೊರಮೆಗೆ ಕೊಟ್ರೆ ಅದನ್ನು ಶುದ್ಧಿ ಮಾಡಿ ಏನ್ ಮಾಡ್ತಾರೆ, ಕೊಡುವಂತರಾಗಿದ್ದಾರೆ. ಯುದ್ಧದಲ್ಲಿ ಯುದ್ಧಕ್ಕೆ ಹೋಗುವಾಗ ಈ ತರ ಆಜ್ಞೆಗಳನ್ನು ಹೇಳಿ ಅದನ್ನ ಫಿಲ್ಟರ್ ಮಾಡಿ ಯುದ್ಧ ವೀರನನ್ನು ತೆಗೆದುಕೊಂಡು ಹೋಗ್ಬೋದು. ಆದ್ರೆ ನಮ್ಮ ಹೃದಯವನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ನೀವು ಪ್ರಶ್ನೆ ಮಾಡುವುದಾದರೆ, ದೇವರ ಮಕ್ಕಳೇ, ಕೀರ್ತನೆ ಬರೆದ ದಾವೀದನು ಬರೆದ ಕೀರ್ತನೆಯಲ್ಲಿ 37 ಅಧ್ಯಾಯ 31ನೇ ವಚನದಲ್ಲಿ ಒಂದು ಮಾತಿದೆ, ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು, ಅವನು ಜಾರುವುದೇ ಇಲ್ಲ. ದೇವರ ಮಕ್ಕಳೇ, ಯಾವನ ಹೃದಯದಲ್ಲಿ ಧರ್ಮೋಪದೇಶ, ಯಾವ ಧರ್ಮೋಪದೇಶ ಅಂದ್ರೆ ದೇವರ ವಾಕ್ಯ ಹೃದಯದಲ್ಲಿ ಇರ್ತಾನೋ ಅಂತವನು ಏನಂತೆ, ಪಾಪದ ಕಡೆಗೆ ಹೋಗ್ದಿರ ಅವನ ಹೃದಯವನ್ನ ಶುದ್ಧಿಪಡಿಸ್ಕೊಳ್ತಾನೆ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ದೇವರ ಮಕ್ಕಳೇ, ನಾವು ಯಾವ ಈ ಧರ್ಮೋಪದೇಶದಲ್ಲಿ ಯಾವ ವಾಕ್ಯ ಇದೆ, ಯಾವ ವಾಕ್ಯ ಇದೆ ಅಂತ ನಾವು ನೋಡುವುದಾದರೆ, ಯೋನ ಬರೆದ ಸುವಾರ್ತೆ 1:1 ನೋಡುವುದಾದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಈ ವಾಕ್ಯವೇ ದೇವರಾಗಿತ್ತಂತೆ. ಇವತ್ತು ನಾವು ಮಾಡಬೇಕಾಗಿರೋದೇನಂದ್ರೆ, ಆ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಕ್ಕೋಬೇಕು. ಆ ವಾಕ್ಯವೇ ಏನಾಗಿರುತ್ತಂತೆ, ದೇವರಾಗಿರುತ್ತಾರಂತೆ. ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡುವುದಾದರೆ, ದೇವರ ಮಕ್ಕಳೇ, ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿದ್ರೆ ನಾನು ಅವನ ಹೃದಯ ಒಳಗೆ ಬಂದು ಏನ್ ಮಾಡ್ತಾರಂತೆ, ಅವನ ಮನೆಯೊಳಗೆ ಬಂದು ದೇವರು ಕೂತ್ಕೊಂಡು ಊಟ ಮಾಡುವಂತನಾಗಿದ್ದಾನೆ ಅಂತ ಹೇಳ್ತಾರೆ. ದೇವರ ಮಕ್ಕಳೇ, ಆ ವಾಕ್ಯ ಯಾವುದು, ಅದೇ ದೇವರಾಗಿದ್ದಾನೆ. ಆ ದೇವರು ನಮ್ಮ ಹೃದಯದಲ್ಲಿ ಬಂದ್ರೆ ಎಲ್ಲ ಕೆಟ್ಟತನ ಏನಾಗುತ್ತಂತೆ ಹೋಗಿ ಒಳ್ಳೆಯ ಒಂದು ಸ್ವಭಾವ ನಮಗ್ ಬರುತ್ತೆ. ಯಾವ್ಯಾವ ಕೆಟ್ಟ ಸ್ವಭಾವ ಇರುತ್ತೋ ಅವೆಲ್ಲ ಹೋಗಿ ನಾವು ಒಂದು ಒಳ್ಳೆಯ ಹೃದಯವಂತರಾಗುತ್ತೆ. ಇಷ್ಟಿಗೂ ಈ ಪರ್ವತ ಪ್ರಸಂಗದಲ್ಲಿ ದೇವರಿ ಮಾತನ್ನ ಏನ್ ಹೇಳ್ತಾರಂದ್ರೆ, ಈ ಪರಿಸಾಯರು ಅನೇಕರು ಶಾಸ್ತ್ರಿಗಳೆಲ್ಲ ದಿನಕ್ಕೆ 3 ಸತಿ ಸ್ನಾನ ಮಾಡಿ ಒಳ್ಳೆಯ ಬಿಳಿ ವಸ್ತ್ರಗಳನ್ನ ಧರಿಸಿಕೊಂಡು ಆಚೆ ಕಡೆ ಯಾರನ್ನ ನಮ್ಮನ್ನು ಮುಟ್ಟಿದ್ರೆ ಮಡಿಯಾಗುತ್ತೆ ಅಂತ
ಹೇಳುವಂತ ಸಂದರ್ಭರು ಆ ಜನರು ಅಲ್ಲಿ ನಿಂತ್ಕೊಂಡಿದ್ದಾಗ ದೇವರು ಹೇಳ್ತಾರೆ, ನನ್ನ ರಾಜ್ಯಕ್ಕೆ ಬರಬೇಕಾದ್ರೆ ನೀನು ಆಚೆ ಕಡೆ ಶುದ್ಧಿ ಆದ್ರೆ ಸಾಲದು, ನೀನು 3 ಹೊತ್ತು ಸ್ನಾನ ಮಾಡಿದ್ರೆ ಸಾಲದು, ಒಳ್ಳೆಯ ಒಂದು ಬಿಳಿ ವಸ್ತ್ರವನ್ನು ಧರಿಸಿಬಿಟ್ರೆ ಸಾಲದು, ನಿನ್ನ ಹೃದಯ ಶುದ್ಧಿ ಇರಬೇಕು. ನಿನ್ನ ನಿರ್ಮಲ ಚಿತ್ತರ ಅಂದ್ರೆ ನಿನ್ನ ಹೃದಯ ಶುದ್ಧಿ ಇಲ್ಲದೆಂದ್ರೆ ನನ್ನ ರಾಜ್ಯಕ್ಕೆ ಬರಲಾರರು, ನನ್ನನ್ನು ನೀವು ಏನಾಗಲ್ಲ ನೋಡಕ್ಕಾಗೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ಮಕ್ಕಳೇ, ದೇವರ ಹೃದಯ ಮುಖ್ಯ. ದೇವರಿಗೆ ತನ್ನ ಹೃದಯ ಶುದ್ಧಿ ಇರೋದು ಮುಖ್ಯ. ಅಂತವ್ರು ಮಾತ್ರ ದೇವರನ್ನ ನೋಡ್ತಾರೆ. ಇಲ್ಲಿ ದೇವರು ಸ್ಪಷ್ಟವಾಗಿ ಏನ್ ಮಾಡ್ತಾರೆ, ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೃದಯ ನಾವು ಶುದ್ಧೀಕರಿಸ್ಕೋಬೇಕಂದ್ರೆ ಈ ಧರ್ಮಶಾಸ್ತ್ರವನ್ನ ಅಂದ್ರೆ ಆತನ ವಾಕ್ಯ ಅಂದ್ರೆ ಯಾರಂದ್ರೆ ಅದು ದೇವರಾದ ಯೇಸು ಕ್ರಿಸ್ತನನ್ನ ನಾವು ನಮ್ಮ ಹೃದಯದಲ್ಲಿ ಸಿಂಹಾಸನ ಹಾಕಿ ಕುಳಿಸಿದಾಗ ಒಂದೊಂದೇ ಹೇಗೆ ಈ ಗಿದ್ಯೋನನ ಸೈನ್ಯವನ್ನ ದೇವರು ಫಿಲ್ಟರ್ ಮಾಡಿ ಕಳಿಸಿ ಯಾವ್ದು ಬೇಕೋ ಅದನ್ನ ಇಟ್ಕೊಂಡ್ರು, ಅದೇ ರೀತಿ ಇವತ್ತು ಯೇಸು ಕ್ರಿಸ್ತನನ್ನ ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಎಲ್ಲವನ್ನ ಒಂದೊಂದಾಗೆ ಬೇಡವಾದ ಸ್ವಭಾವವನ್ನ ತೆಗೆದು ಏನ್ ಮಾಡ್ತಾರೆ, ದೇವರು ನೋಡುವಂತ ಒಂದು ಒಳ್ಳೆಯ ಗುಣವನ್ನ ಕೊಡುತ್ತಾನೆ ಅಂತ ಹೇಳಿ ಈ ಪ್ರಸಂಗದಲ್ಲಿ ಹೇಳ್ತಾ ಇದ್ದೇನೆ. ದೇವರ ಮಕ್ಕಳೇ, ಇದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ರಿ. ಇವತ್ತು ನಮ್ಮ ಗುಣಗಳು, ನಾವು ಯೇಸು ಕ್ರಿಸ್ತನ ಬರಕ್ಕಿಂತ ಮೊದಲು ನಮ್ಮ ಗುಣಗಳು ಹೇಗಿತ್ತು, ಇವತ್ತು ನಾವು ಎಷ್ಟು ಚೇಂಜ್ ಆಗಿದ್ದೀರ ಅಂದ್ರೆ ಯೇಸು ಕ್ರಿಸ್ತನ ನಮ್ಮ ಹೃದಯದೊಳಗೆ ಬಂದಿರೋದ ಕಾರಣದಿಂದ ನಮ್ಮ ಹೃದಯದಲ್ಲಿ ಒಂದೊಂದೇ ಕೆಟ್ಟ ಸ್ವಭಾವಗಳು ಹೋಗಿ ಇವತ್ತು ಒಳ್ಳೆ ಸ್ವಭಾವಗಳಾಗಿ ನಾವು ಕುತ್ಕೊಂಡಿದ್ದೇವೆ. ಕ್ರೈಸ್ತವರು ಅನೇಕರು ಯಾರು ಶುದ್ಧಪಡಿಸ್ಕೊಂಡಿಲ್ಲೋ ಈ ವಾಕ್ಯವನ್ನು ನೋಡಿ ಯೇಸು ಕ್ರಿಸ್ತನನ್ನ ನಿಮ್ಮ ಹೃದಯಕ್ಕೆ ಕಳೆದುಕೊಳ್ಳೋದಾದ್ರೆ ಯೇಸು ಕ್ರಿಸ್ತನ ನಿಮ್ಮ ಹೃದಯದೊಳಗೆ ಬಂದು ನೀವು ಯೇಸು ಕ್ರಿಸ್ತನನ್ನು ನೋಡಬಹುದು. ಯಾರು ನೋಡಬಹುದು ಅಂದ್ರೆ ದೇವರನ್ನ ನಿರ್ಮಲ ಚಿತ್ತರು ಅಂದ್ರೆ ಶುದ್ಧ ಹೃದಯ ಇರೋರು ಮಾತ್ರ ಯೇಸು ಕ್ರಿಸ್ತನನ್ನು ನೋಡಬಹುದು, ದೇವರನ್ನ ನೋಡಬಹುದು ಅಂತ ಹೇಳಿ ಇಲ್ಲಿ ದೇವರು ಸ್ಪಷ್ಟವಾಗಿ ದೇವರ ವಾಕ್ಯವನ್ನ ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಇವತ್ತು ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ದೇವರು ನಮ್ಮ ಹೃದಯದಲ್ಲಿ ಬಂದು ಕುತ್ಕೊಂಡಿದ್ದಾನ, ನಮ್ಮ ಹೃದಯ ಶುದ್ಧ ಇದೆಯಾ ಇಲ್ಲ ಅಂತ ಯಾರ್ಯಾರು ಶುದ್ಧರಾಗಿಲ್ಲೋ ಈ ವಚನವನ್ನ ನೋಡಿ ದೇವರ ಮಕ್ಕಳೇ ನಮ್ಮ ಹೃದಯಗಳನ್ನ ನಾವು ಶುದ್ಧಿಪಡಿಸ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಚಿಕ್ಕ ಒಂದು ಸಂದೇಶವನ್ನ ನಿಮಗೆ ಕೊಡಲು ಇಚ್ಛೆ ಪಡಿಸ್ತಾ ಇದ್ದೀನಿ. ಈ ವಾಕ್ಯದಿಂದ ನೀವು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಆಮೆನ್.